ಚಾನೆಲ್ ಕುಕ್ ವಿತ್ ಸೃಜನಿ. ನಾನಿವತ್ತು ನಿಮಗೆ ವಾಂಗಿಬಾತ್ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ರೆಡಿಮೇಡ್ ಪೌಡರ್ಗಿಂತನೂ ಚೆನ್ನಾಗಿರುತ್ತೆ. ಒಂದ್ಸರಿ ನಾನು ತೋರಿಸಿರೋ ಕ್ವಾಂಟಿಟಿನಲ್ಲಿ ಪೌಡ್ರ್ ಮಾಡಿಕೊಂಡ್ರೆ ನಿಮ್ಗೇನಿಲ್ಲ ಅಂದರೂ 15ರಿಂದ 20 ಸರಿ ಟಿಫನ್ಗೆ ವಾಂಗಿಬಾತ್ ಮಾಡ್ಕೊಬೋದು. ಮತ್ತೆ ಬನ್ನಿ ಪೌಡ್ರ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ 30 ತಗೊಂಡಿದ್ದೀನಿ. ಮತ್ತು ಗುಂಟೂರು ಮೆಣಸಿನ್ಕಾಯಿ ಬಂದು ಒಟ್ಟು ಬಿಡಿಸಿ 20 ತಗೊಂಡಿದ್ದೀನಿ. ಈ ಗ್ಲಾಸ್ ಅಳತೆಯಲ್ಲಿ 1 ಗ್ಲಾಸ್ ಆಗೋಷ್ಟು ಕಡಲೆಬೇಳೆ ಮತ್ತು 1 ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆನ ತಗೊಂಡಿದ್ದೀನಿ. ಕಡಲೆಬೇಳೆ ಎಷ್ಟು ತಗೋತೀರೋ ಉದ್ದಿನಬೇಳೆನೂ ಅಷ್ಟೇ ತಗೊಬೇಕು. ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಯಾವ ಅಳತೆನಲ್ಲಿ ತಗೊಂಡಿದ್ದೀವೋ ಅದೇ ಅಳತೆನಲ್ಲಿ 2 ಗ್ಲಾಸ್ ಆಗೋಷ್ಟು ಧನಿಯಾಕಾಳು ತಗೊಬೇಕು. ಜೀರಿಗೆ ಬಂದು ಈ ಸ್ಪೂನ್ನಲ್ಲಿ 2 ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ. 3 ಪೀಸ್ ಆಗೋಷ್ಟು ಚಕ್ಕೆ, 5 ಲವಂಗ, 2 ಪೀಸ್ ಜಾಪತ್ರೆ, 1 ಜಾಕಾಯಿ ಮತ್ತು 2 ಏಲಕ್ಕಿನ ತಗೊಂಡಿದ್ದೀನಿ. ಈ ಸ್ಪೂನ್ನಲ್ಲಿ 1 ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಮತ್ತು 2 ಸ್ಪೂನ್ ಗಸಗಸೆ ತಗೊಂಡಿದ್ದೀನಿ. ಆಮೇಲೆ ಅನಾನಸ್ ಮೊಗ್ಗು ಬಂದು 1 ತಗೊಂಡಿದ್ದೀನಿ. ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಕಡಲೆಬೇಳೆ ಹಾಕಿ ನಿಧಾನಕ್ಕೆ ರೋಸ್ಟ್ ಮಾಡಬೇಕು. ಅದು ಕೆಂಪಗಾಗಿ ಹುರಿದಿರೋ ಸ್ಮೆಲ್ ಗಮ್ ಅಂತ ಬರುತ್ತೆ, ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ಮತ್ತು ನೀವು ಉರಿಯೋವಾಗ ಸೌಟಿಂದ ಕೈ ಆಡಿಸ್ತಾನೇ ಇರಬೇಕು, ಇಲ್ಲ ಅಂದರೆ ಈವನ್ನಾಗಿ ರೋಸ್ಟ್ ಆಗಲ್ಲ. ನಾವು ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀವೋ ಅಷ್ಟೇ ಚೆನ್ನಾಗಿ ಪೌಡ್ರ್ ಟೇಸ್ಟಿಯಾಗಿರುತ್ತೆ. ಈ ರೀತಿ ರೋಸ್ಟ್ ಆಗೋವರೆಗೂ ಉರಿಬೇಕು. ಅದನ್ನು ಒಂದು ಪ್ಲೇಟ್ ಅಥವಾ ಬೌಲ್ಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡಿ. ಅದೇ ಬಾಣಲಿಗೆ ಉದ್ದಿನಬೇಳೆ ಹಾಕ್ಕೊಂಡು ಉದ್ದಿನಬೇಳೆ ಹಸಿ ವಾಸನೆ ಹೋಗಿ ಗಮ್ಮಂತ ಸ್ಮೆಲ್ ಬರುತ್ತೆ ಅಲ್ವಾ, ಅಲ್ಲಿವರೆಗೂ ಉರಿಬೇಕು. ಉದ್ದಿನಬೇಳೆ ಕೆಂಪಗಾದ್ಮೇಲೆ ಅದೇ ಬೌಲ್ಗೆ ತೆಗೆದಿಟ್ಕೊಂಡು ತಣ್ಣಗಾಗೋದಕ್ಕೆ ಬಿಡಿ. ಈಗ ಧನಿಯಾ ಕಾಳು ಹಾಕಿ ಅದನ್ನು ಸಹ ಹಸಿ ವಾಸನೆ ಹೋಗೋವರೆಗೂ ರೋಸ್ಟ್ ಮಾಡಬೇಕು. ನಾವು ತಕ್ಷಣಕ್ಕೆ ವಾಂಗಿಬಾತ್ ಮಾಡೋದಾದರೆ ಎಲ್ಲ ಇಂಗ್ರೀಡಿಯೆಂಟ್ಸು ಉರಿಯೋವಾಗ ಎಣ್ಣೆ ಹಾಕ್ಕೊಬೋದು. ಒಂದು ವೇಳೆ ಸ್ಟೋರ್ ಮಾಡಿ ಯೂಸ್ ಮಾಡೋದಾದರೆ ಎಣ್ಣೆ ಹಾಕೋದಕ್ಕೆ ಹೋಗಬೇಡಿ. ಬರೀ ಮೆಣಸಿನ್ಕಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿದ್ರೆ ಸಾಕು. ಧನಿಯಾ ಕಾಳು ಹುರಿದಿರೋ ಸ್ಮೆಲ್ ಬರ್ತಾ ಇದೆ. ಇದನ್ನು ಬೌಲ್ಗೆ ತೆಗೆದಿಟ್ಕೊಂಡು ಜೀರಿಗೆ ಹಾಕಿ ಅದನ್ನು ಗಮ್ ಅಂತ ಸ್ಮೆಲ್ ಬರೋವರೆಗೂ ರೋಸ್ಟ್ ಮಾಡಿ. ಸ್ಟಾರ್ಟಿಂಗ್ ಸ್ವಲ್ಪ ರೋಸ್ಟ್ ಆಗೋದು ಲೇಟ್ ಆಗುತ್ತೆ, ಆಮೇಲೆ ಬಾಣಲಿಕ್ಕಾದ್ಮೇಲೆ ಬೇಗನೆ ಆಗಿಬಿಡುತ್ತೆ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಕೈ ಆಡಿಸ್ದೆ ಬಿಡಬೇಡಿ. ಜೀರಿಗೆ ರೋಸ್ಟ್ ಆದಮೇಲೆ ಅದರಲ್ಲೇ ಗಸಗಸೆ ಹಾಕಿ ಒಂದು 10 ಸೆಕೆಂಡ್ ರೋಸ್ಟ್ ಮಾಡ್ಕೊಳ್ಳಿ. ಅದನ್ನು ಬೌಲ್ಗೆ ತೆಗೆದಿಟ್ಕೊಂಡು ಬಾಣಲಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಒಟ್ಟಿಗೆ ಹಾಕ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕಿ. ಯಾಕಂದರೆ ಮೆಣಸಿನ್ಕಾಯಿ ಉರಿಯುವಾಗ ಎಣ್ಣೆ ಹಾಕಿದ್ರೆ ಘಾಟ್ ಬರಲ್ಲ. 2ರಿಂದ 3 ನಿಮಿಷ ರೋಸ್ಟ್ ಮಾಡಿದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಚಕ್ಕೆ, ಲವಂಗ, ಅನಾನಸ್ ಮೊಗ್ಗು, ಜಾಕಾಯಿ ಕುಟ್ಟಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಏಲಕ್ಕಿ, ಜಾಪತ್ರೆ ಎಲ್ಲ ಹಾಕಿ ಬಾಣಲಿನಲ್ಲೇ ಬಿಟ್ಬಿಡಿ. ಆ ಬಿಸಿಗೇನೆ ಅದು ರೋಸ್ಟ್ ಆಗುತ್ತೆ. ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿ ಅರ್ಧ ಹಾಕ್ಕೊಂಡು ಅದು ಪೌಡ್ರ್ ಆದಮೇಲೆ ಉಳಿದಿರೋ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಈಗ ಉಳಿದಿರೋ ಮೆಣಸಿನ್ಕಾಯಿ ಹಾಕಿ ಅದ್ರ ಜೊತೆಗೇನೆ ಜಾಕಾಯಿ, ಜಾಪತ್ರೆ, ಏಲಕ್ಕಿ, ಅನಾನಸ್ ಮೊಗ್ಗು, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಜಾರಲ್ಲಿ ಸುತ್ತು ಇರೋದನ್ನೆಲ್ಲ ಸ್ಪೂನ್ನಿಂದ ಒಂದ್ಸರಿ ತಿರುಗಿಸ್ಕೊಟ್ಟು ಮತ್ತೆ ಗ್ರೈಂಡ್ ಮಾಡಿ.
ಮೆಣಸಿನಕಾಯಿ 90% ಪೌಡರ್ ಆಗಿದೆ. ಈಗ ಅದರಲ್ಲೇ ಹುರಿದಿಟ್ಕೊಂಡಿದ್ವಲ್ಲ ಆ ಇಂಗ್ರೀಡಿಯೆಂಟ್ಸ್ ಅರ್ಧ ಭಾಗ ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡಬೇಕಾದ್ರೆ ಮಧ್ಯೆ ಮಧ್ಯೆ ಜಾರ್ ಸುತ್ತು ಇರೋದನ್ನೆಲ್ಲ ತಿರುಗಿಸ್ಕೊಡ್ತಾ ಇರ್ರಿ. ಈ ರೀತಿ ನುಣ್ಣಗೆ ಪೌಡರ್ ಆಗಬೇಕು. ಇದನ್ನ ಒಂದು ಬೌಲ್ಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡೋಣ. ಉಳಿದಿರೋ ಇಂಗ್ರೀಡಿಯೆಂಟ್ಸ್ನು ಸಹ ಜಾರ್ಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೊಬೇಕು. ಈ ರೀತಿ ನಾವು ತಿಂಗಳಿಗೊಂದ್ಸರಿ ಪುಳಿಯೋಗರೆ ಪುಡಿ, ವಾಂಗಿಬಾತ್ ಪುಡಿ ಮಾಡಿಟ್ಕೊಂಡ್ರೆ ಮಕ್ಕಳ ಟಿಫನ್ ಬಾಕ್ಸ್ಗೆ ಏನು ಮಾಡೋದು ಅಂತ ಯೋಚನೆ ಇರಲ್ಲ. ಸುತ್ತು ಇರೋದನ್ನೆಲ್ಲ ತಿರುಗಿಸ್ಕೊಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಮೊದಲು ಮಾಡಿಟ್ಕೊಂಡಿರೋ ಪೌಡ್ರನ್ನ ಒಂದು ಅರ್ಧ ಭಾಗ ಜಾರ್ಗೆ ಹಾಕಿ ಒಂದು 10 ಸೆಕೆಂಡ್ ಗ್ರೈಂಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಯಾಕಂದರೆ ನಾವು 2ನೇ ಸಲ ಹಾಕಿದ್ದು ಬರೀ ಕಾಳಿತ್ತು, ಮೆಣಸಿನ್ಕಾಯಿ ಇರಲಿಲ್ಲ. ಅದಕ್ಕೋಸ್ಕರ ಈ ರೀತಿ ಗ್ರೈಂಡ್ ಮಾಡ್ಕೊಬೇಕು. ಈಗ ಇದನ್ನು ಬೌಲ್ಗೆ ಹಾಕಿ ಎಲ್ಲ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಅರ್ಶಿಣ ಪುಡಿ ಜಾರ್ಗೆ ಹಾಕ್ಕೊಳ್ಳೋದು ಮರ್ತುಬಿಟ್ಟಿದ್ದೆ. ನೀವು ಬೇಕಿದ್ದರೆ ಪೌಡ್ರಿಗೇನೆ ಮಿಕ್ಸ್ ಮಾಡ್ಕೊಬೋದು. ಇಲ್ಲ ಅಂದರೆ ವಾಂಗಿಬಾತ್ ಮಾಡಿದಾಗ ಅನ್ನಕ್ಕಾದರೂ ಮಿಕ್ಸ್ ಮಾಡ್ಕೊಬೋದು. ಅರ್ಶಿಣ ಪುಡಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ಏರ್ ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿಟ್ಕೊಳ್ಳೋಣ. ಈಗ ವಾಂಗಿಬಾತ್ ಪೌಡರ್ ರೆಡಿಯಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ವಿಡಿಯೋ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.